ಎಷ್ಟೋ ವರ್ಷಗಳಿಂದ ಎಷ್ಟೋ ಸಲ ನಾವು ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೀವಿ, ಪೂಜೆ ಮಾಡ್ತಾನೆ ಇದ್ದೀವಿ. ಹರಕೆ, ಸೇವೆ, ನೈವೇದ್ಯ ನಮಗೆ ಗೊತ್ತಿರುವಷ್ಟು ಭಕ್ತಿಯಿಂದ ಎಲ್ಲನೂ ಮಾಡ್ತಾ ಇದ್ದೀವಿ. ಆದರೂ ಕೂಡ ಯಾಕೆ ನನ್ನ ಕಷ್ಟಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದ್ದರೆ, ನನ್ನ ಪೂಜೆಯಲ್ಲಿ ಏನಾದರೂ ಒಂದು ದೋಷ ಇದೆಯಾ, ನನ್ನ ಮನೆ ದೇವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ, ನಾನು ಗಮನಿಸದೆ ಬಿಟ್ಟಿರುವಂಥ ಯಾವುದಾದ್ರೂ ಸೂಚನೆ ಇದೆಯಾ, ಈ ರೀತಿ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ರೀಡಿಂಗನ್ನು ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ಈ ದಿನದ ಟೈಮ್ಲೆಸ್ ಪಿಗ್ಗೆ ಕಾರ್ಡ್ ರೀಡಿಂಗಲ್ಲಿ ನಿಮ್ಮ ಮನೆ ದೇವರು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ರಿಪೀಟೆಡ್ ಪ್ರಾಬ್ಲಮ್ಸ್ಗೆ ಕಾರಣ ಏನು, ನಿಮ್ಮ ಮನೆ ದೇವ್ರ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂಥ ಗೈಡೆನ್ಸ್ ಏನು, ಮತ್ತು ಏನು ಮಾಡಬಹುದು ಅನ್ನೋದನ್ನ ನೋಡೋಣ. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕರ್ಷಿಕ್ ರೀಡಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವಾಗಿ ನೀವು ನ್ಯಾಚುರಲ್ಲಿ ಕ್ರಿಸ್ಟಲಲ್ಲಿ ನೀವು ಒಂದು ಸಮಸ್ಯೆಗೆ ಪರಿಹಾರವನ್ನು ಪಡಿಬೋದು. ಅದನ್ನು ಕೂಡ ನೀವು ಪ್ರಯತ್ನ ಮಾಡಬಹುದು. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ನಿಮ್ಮ ಮನೆ ದೇವರು ಯಾರು, ಅವರ ಆಶೀರ್ವಾದವನ್ನು ಪಡಿಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಮನೆ ದೇವರು ಯಾರು ಅನ್ನೋದನ್ನು ಟೈಪ್ ಮಾಡಿ. ಈಗ ನಿಮ್ಮ ಮನೆ ದೇವರನ್ನು ನೆನಪು ಮಾಡ್ಕೊಳ್ತಾ, ಏನಾದರೂ ನನ್ನ ಪೂಜೆನಲ್ಲಾಗಿರ್ಬೋದು, ನನ್ನ ಭಕ್ತಿಲಾಗಿರ್ಬೋದು, ಏನಾದರೂ ನಿನಗೆ ಕೊರತೆ ಅಂತ ಕಾಣಿಸಿದ್ರೆ ಅದನ್ನು ಒಂದು ಸೂಚನೆ ಮೂಲಕ ತಿಳಿಸ್ಕೊಡು ಅನ್ನೋ ಒಂದು ಪ್ರಶ್ನೆಯನ್ನು ದೇವ್ರ ಮುಂದೆ ಇಡ್ತಾ ರೀಡಿಂಗನ್ನು ಶುರು ಮಾಡೋಣ. ತುಂಬ ರಿಪೀಟೆಡ್ ಆಗಿ ಕಷ್ಟಗಳು ಬರ್ತಾ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಅದು ಒಂದು ನಿಮ್ಮ ಹುಟ್ಟಿದ ದಿನಾಂಕದಲ್ಲಾಗಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಾಗಿರ್ಬೋದು ಒಂದು ಕಾರ್ಮಿಕ್ ನಂಬರ್ ಇದೆ ಅಂತ ಅರ್ಥ. ಈ ಒಂದು ಕ್ರಿಸ್ಟಲ್ಗಳು ಏನು ಕಾಣ್ತಿದೆ ಅಲ್ವಾ, ಇದನ್ನು ನೀವು ಹಾಕೊಳ್ಳೋದ್ರಿಂದ ಇದರಲ್ಲಿ ಕಾರ್ಮಿಕ್ ಡೆಪ್ಸ್ ಎಲ್ಲ ಕಡಿಮೆ ಆಗೋ ರೀತಿ ಕೆಲವೊಂದು ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಅಷ್ಟೇ ಅಲ್ಲದೆ ಸಂಪೂರ್ಣವಾಗಿ ನಿಮ್ಮ ಜಾತಕದ ಪ್ರಕಾರ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನಿಮಗಾಗಿಯೇ ನಾವು ತಯಾರು ಮಾಡಿ ನಿಮ್ಮ ಹೆಸರಲ್ಲೇ ಅದನ್ನು ಎನರ್ಜೈಸ್ ಕೂಡ ಮಾಡಿರ್ತೀವಿ. ಖಂಡಿತವಾಗ್ಲೂ ಯಾರೆಲ್ಲ ಒಂದು ರಿಪೀಟೆಡ್ ಪ್ಯಾಟ್ರನ್ ಆಗಿದೆ ನಿಮ್ಮ ಲೈಫಲ್ಲಿ, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ, ಸರಿ ಹೋಗ್ತಾನೆ ಇಲ್ಲ ನಮ್ಮ ಜೀವನದಲ್ಲಿ ಅನ್ನೋರಿದ್ದೀರಾ, ಅವರು ಇದನ್ನು ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರ, ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡು ರಾಮ್ಜಿ. ಯಾರು ಮೊದಲನೇ ಕಾರ್ಡನ್ನು ಚೂಸ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಇಲ್ಲಿ ನಿಮಗೆ ಸಿಗ್ತಾ ಇರುವಂಥ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ಮೊದಲನೇದು ಒಂದು ಮಿಸ್ಕಾನ್ಸೆಪ್ಷನ್ನ ಇಲ್ಲಿ ಕ್ಲಿಯರ್ ಮಾಡೋಣ. ನನ್ನ ಮನೆ ದೇವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ನೀವು ಫೀಲ್ ಮಾಡ್ತಾ ಇದ್ದರೆ ಈ ಕಾರ್ಡ್ ಹೇಳೋದು ನೋ, ನಾಟ್ ಕಂಪ್ಲೀಟ್ಲಿ. ನಿಮ್ಮ ಮನೆ ದೇವರು ಪನಿಷ್ಮೆಂಟ್ ಕೊಡೋದಕ್ಕಿಂತ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ಈ ಕಾರ್ಡ್ ಬಂದಾಗ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀವಿ. ನೀವು ಒಳ್ಳೆಯ ಮನಸ್ಸಿನವರಾಗಿದ್ದರೆ ದೇವರನ್ನು ನಂಬ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ, ಬಟ್ ಜೀವನದಲ್ಲಿ ಒಂದು ಹಿಂದೆ ಒಂದು ಡಿಲೇ ಆಗಿರ್ಬೋದು, ಆಬ್ಸ್ಟಿಕಲ್ಸ್ ಆಗಿರ್ಬೋದು, ತುಂಬ ಜವಾಬ್ದಾರಿಗಳು, ಅದ್ರ ಜೊತೆ ಸ್ಟ್ರೆಸ್ ಜಾಸ್ತಿ ಆಗಿರ್ಬೋದು. ಕೆಲವೊಂದು ಸಲ ನಿಮಗೆ ಅನಿಸಿರುತ್ತೆ, ನಾನು ಇಷ್ಟು ಪೂಜೆ ಮಾಡಿದ್ರು, ದೇವಸ್ಥಾನಕ್ಕೆ ಹೋದರೂ ನಮ್ಮ ಮನೆ ದೇವರು ನಮ್ಮ ಒಂದು ಪ್ರೇಯರನ್ನು ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಅಂತ. ನೋಡಿ, ಶ್ರೀರಾಮನ ಜೀವನವನ್ನು ನೋಡಿದ್ರು ಕೂಡ ಅವರು ಭಗವಂತ ಆಗಿದ್ರು ಕೂಡ 14 ವರ್ಷ ಅರಣ್ಯವಾಸ ಅನುಭವಿಸೋದ್ರಲ್ವ, ರಾಜ್ಯ ಕಳ್ಕೊಂಡ್ರು, ಎಲ್ಲರಿಂದ ದೂರ ಇದ್ದರು, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಪರೀಕ್ಷೆ ಅನ್ನೋದು ಎದುರಾಗ್ತಾ ಇತ್ತು. ಆದರೆ ಯಾವತ್ತೂ ಅವ್ರ ಕೆಲಸನ ಅವರು ಮಾಡದೇ ಇರಲಿಲ್ಲ, ಧರ್ಮದ ದಾರಿಯನ್ನು ಕೂಡ ಅವರು ಬಿಟ್ಟು ಮುಂದೆ ಹೋಗಲಿಲ್ಲ. ಅದೇ ಮೆಸೇಜ್ ಈಗ ನಿಮ್ಮ ಮನೆ ದೇವರು ನಿಮಗೆ ಕೊಡ್ತಾ ಇರುವಂಥದ್ದು. ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥ ಒಂದು ಡಿಲೇಸ್ ಏನಿದೆ, ಫೇಲ್ಯೂರ್ಸ್ ಆಗಿರ್ಬೋದು, ರಿಪೀಟೆಡ್ ಪ್ರಾಬ್ಲಮ್ಸ್ ಏನಿದೆ, ಇದೆಲ್ಲ ಕೂಡ ಒಂದು ಪನಿಷ್ಮೆಂಟ್ ಅಲ್ಲ, ನಿಮ್ಮ ಒಂದು ಕ್ಯಾರೆಕ್ಟರನ್ನು ಬಿಲ್ಡ್ ಮಾಡುವಂಥ ಒಂದು ಪ್ರೋಸೆಸ್ ಅಂತ ನೀವು ಅಂದ್ಕೋಬೇಕಾಗುತ್ತೆ. ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ ಏನಂದರೆ, ಈ ಕಾರ್ಡ್ ಚೂಸ್ ಮಾಡಿರೋರಲ್ಲಿ ಕೆಲವ್ರಿಗೆ ತುಂಬ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ನಿಮ್ಮ ಮನೆ ದೇವ್ರ ಜೊತೆ ಇದ್ದ ಕನೆಕ್ಷನ್ ಸ್ವಲ್ಪ ವೀಕ್ ಆಗಿರ್ಬೋದು, ಪೂಜೆ ಮಾಡ್ತಾ ಇದ್ದೀರಾ ಬಟ್ ಮನಸ್ಸೆಲ್ಲೋ ಬೇರೆ ಕಡೆ ಇರುತ್ತೆ, ಪ್ರೇ ಮಾಡ್ತಾ ಇದ್ದೀರಾ, ಒಂದು ಗ್ರ್ಯಾಟಿಟ್ಯೂಡ್ ಫೀಲಲ್ಲಿ ನೀವು ಪ್ರೇ ಮಾಡ್ತಾ ಇಲ್ಲ, ಒಂದು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ನನ್ನಿಂದ ಮೆರಾಕಲ್ಸ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್, ಹಾನೆಸ್ಟಿ ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಕಲಿಬೇಕಾಗುತ್ತೆ ಅನ್ನೋದು ನಿಮ್ಮ ಮನೆ ದೇವರ ಒಂದು ಸಂದೇಶ ಆಗಿದೆ. ಅದರ ಜೊತೆಲಿ ನೀವು ಯಾರಿಗೋ ಕೊಟ್ಟಿರುವಂಥ ಒಂದು ಪ್ರಾಮಿಸ್ ಏನಿದೆ ಅದನ್ನು ಪೂರ್ತಿ ಮಾಡಿಲ್ಲ. ಪೇರೆಂಟ್ಸ್ ಆಗಿರ್ಬೋದು, ಎಲ್ಡರ್ಸ್ ಆಗಿರ್ಬೋದು, ಅವರ ಮನಸ್ಸಿಗೆ ನೋವಾಗೋ ರೀತಿ ನೀವು ನಡ್ಕೊಂಡಿದ್ದೀರಾ. ನಿಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಮಾಡಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅದರಿಂದ ಒಂದು ಗಿಲ್ಟಿನೆಸ್ ಅನ್ನೋದನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ಈಗ ಅದನ್ನು ಕರೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಟೈಮ್ ಬಂದಿದೆ. ನಿಮ್ಮ ಮನೆ ದೇವರು ಒಂದು ಕ್ಷಮೆ
ಮೂಲಕ ನಿಮ್ಮ ಟ್ರಾನ್ಸ್ಫಾರ್ಮೇಷನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಏನು ಮಾಡ್ಬೋದು ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅಂತ ನೋಡೋದಾದರೆ 21 ದಿನಗಳ ಕಾಲ ಈ ಒಂದು ರೆಮಿಡಿಯನ್ನು ಮಾಡ್ಬೋದು. ಬೆಳಗ್ಗೆ ಸ್ನಾನ ಆದಮೇಲೆ ಒಂದು ಬಲಗೈಯಲ್ಲಿ 3 ತುಳಸಿ ಎಲೆಗಳನ್ನು ಹಿಡ್ಕೊಳ್ಳೋದು. ಕಣ್ಣು ಮುಚ್ಚಿ ಮೊದಲು ನಿಮ್ಮ ಮನೆ ದೇವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನಮಸ್ಕಾರ ಮಾಡ್ಕೊಳ್ಳಿ. ನಂತರ 108 ಬಾರಿ ಶ್ರೀರಾಮ ಜಯ ಜಯ ರಾಮ ಅನ್ನುವಂಥ ಒಂದು ಮಂತ್ರವನ್ನು ಹೇಳ್ಕೋಬಹುದು. ಮಂತ್ರ ಮುಗಿದ ನಂತರ ಈ ತುಳಸಿ ಎಲೆಗಳನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಿ ನಂತರ ಈ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಹೆಸರು ಹೇಳ್ಕೊಂಡು ತಿಳಿದೇನೋ ನಾನು ಮಾಡಿರೋ ತಪ್ಪುಗಳಿಗೆ ಕ್ಷಮೆ ಕೋರ್ತಾ ಇದ್ದೇನೆ. ನನ್ನ ಜೀವನದಲ್ಲಿರುವಂಥ ಈ ಎಲ್ಲ ಒಂದು ಅಡೆತಡೆಗಳೇನಿದೆ ಅದನ್ನು ದೂರ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಯುವಂಥ ಬುದ್ಧಿ ಆಗಿರ್ಬೋದು, ತಾಳ್ಮೆ ಆಗಿರ್ಬೋದು ಮತ್ತು ಶಿಸ್ತು ಇದೆಲ್ಲವುದನ್ನು ಕೂಡ ನನಗೆ ಕೊಡು ತಂದೆ ಅಂತ ಕೇಳ್ಕೊಳ್ಳಿ. ನಿಮ್ಮ ಮನೆ ದೇವರು ನಿಮ್ಮ ವಿರುದ್ಧ ಖಂಡಿತವಾಗ್ಲೂ ಇಲ್ಲ. ಅವರು ನಿಮ್ಮನ್ನು ಇನ್ನೂ ಕೂಡ ಒಂದು ಉತ್ತಮವಾಗಿರುವಂಥ ವ್ಯಕ್ತಿ ಮಾಡಬೇಕು, ಒಂದು ಪರೀಕ್ಷೆಯನ್ನು ಅದಕ್ಕಾಗಿಯೇ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಿಮಗೆ ತುಂಬ ಹಣಕಾಸಿನ ಸಮಸ್ಯೆಗಳಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅಥವಾ ನಿಮ್ಮ ಹಣಕಾಸೆಲ್ಲ ಕರೆಕ್ಟಾಗೇ ಇದೆ, ಒಂದು ಪೊಸಿಷನ್ ಫಿನಾನ್ಷಿಯಲ್ ಸ್ಟೇಟಸ್ ಎಲ್ಲ ಕರೆಕ್ಟಾಗೇ ಇದೆ, ಇದು ಹೀಗೆ ಮುಂದುವರಿಲಿ ಅಂತ ಯೋಚನೆ ಮಾಡ್ತಿರೋರು ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. ನಿಮ್ಮ ಎಲ್ಲ ಹಣಕಾಸಿನ ತೊಂದರೆಗಳಿಗೆ ಇದು ಪರಿಹಾರವನ್ನು ಖಂಡಿತವಾಗ್ಲೂ ತಂದುಕೊಡುತ್ತೆ. ನಿಮ್ಮ ಒಂದು ಮನಿ ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸಿದ್ಧಿ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಈ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಆ್ಯಕ್ಚುಲಿ ನಿಮ್ಮ ಮನೆ ದೇವರು ನಿಮ್ಮ ಸ್ಪಿರಿಚುವಲ್ ಫ್ರೀಕ್ವೆನ್ಸಿಯನ್ನು ರೈಸ್ ಮಾಡುವಂಥ ಸಮಯ ಈಗ ಬಂದಿದೆ ಅಂತ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗಿರ್ಬೋದು, ಪೂಜೆ ಮಾಡಿರ್ಬೋದು, ಆದರೆ ಮನಸ್ಸಿನಲ್ಲಿ ತುಂಬ ಭಯ, ಓವರ್ ಥಿಂಕಿಂಗ್ ಮತ್ತು ಕನ್ಫ್ಯೂಸ್ ಆಗಿದ್ದೀರಾ. ತುಂಬ ನೆಗೆಟಿವ್ ಥಾಟ್ಸ್ ನಿಮ್ಮ ಎನರ್ಜಿನ ಬ್ಲಾಕ್ ಮಾಡ್ತಾ ಇದೆ. ಪ್ರಾಬ್ಲಮ್ ಹೊರಗಡೆ ಇಲ್ಲ, ಮೊದಲು ನಿಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಒಂದು ಭಯ ಏನಿದೆ, ಆ ಒಂದು ನೆಗೆಟಿವ್ ಎನರ್ಜಿ ಅದನ್ನು ಮೊದಲು ದೂರ ಮಾಡಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮ ಮೈಂಡ್, ಇಂಟ್ಯೂಷನ್, ಸ್ಪಿರಿಚುವಲ್ ಕನೆಕ್ಷನ್ ಸ್ಟ್ರಾಂಗ್ ಮಾಡಬೇಕು ಅನ್ನೋದು ನಿಮ್ಮ ಮನೆ ದೇವರ ಒಂದು ಬಯಕೆ ಆಗಿರುತ್ತೆ. ಈ ಕಾರ್ಡಲ್ಲಿರುವಂಥ ಸಿದ್ಧಿ ಅಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ಖಂಡಿತವಾಗ್ಲೂ ಅಲ್ಲ, ಸರಿಯಾದ ಡಿಸಿಷನ್ ತೆಗೆದುಕೊಳ್ಳುವಂಥ ಒಂದು ಕ್ಲಾರಿಟಿ, ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು, ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಏನಿದೆ ಅದನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದನ್ನು, ಒಂದು ದೇವ್ರ ಜೊತೆ ಡೀಪ್ ಕನೆಕ್ಟ್ ಆಗಬೇಕು ನಾವು ಅನ್ನೋದಾದರೆ ನಿಮ್ಮ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಅದನ್ನು ನೀವು ರೈಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡಬೇಕು ಅನ್ನೋದನ್ನು ಈ ಒಂದು ಕಾರ್ಡಿನ ಮೂಲಕ ಸಿಗ್ತಾ ಇರುವಂಥ ಮೆಸೇಜು. ಅದರ ಜೊತೆಲಿ ರಿಪೀಟೆಡ್ ಫೇಲ್ಯೂರ್ಸ್ ಇದೆ, ಫಿನಾನ್ಷಿಯಲ್ ಬ್ಲಾಕ್ಸ್ ಇದೆ, ಫ್ಯಾಮಿಲಿ ಇಶ್ಯೂಸ್, ಕೆರಿಯರ್ ಡಿಲೇ ಇದೆಲ್ಲ ಕೂಡ ಇದ್ದರೂ ಕೂಡ ನೀವು ಹೊರಗಡೆ ಇರುವಂಥ ಪರಿಸ್ಥಿತಿನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಒಳಗಡೆ ಇರುವಂಥ ಎನರ್ಜಿನ ಚೇಂಜ್ ಮಾಡಬೇಕಾಗಿದೆ ಮೊದಲು ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಇಂಟ್ಯೂಷನ್ ಕಳೆದ ಕೆಲವು ದಿನಗಳಿಂದ ನಿಮಗೆ ಏನೋ ಹೇಳಬೇಕು ಅಂತ ಟ್ರೈ ಮಾಡ್ತಾ ಇದೆ. ನಿಮ್ಮ ಒಂದು ಅಂತರಾತ್ಮ ಅಂತ ಹೇಳ್ತೀವಲ್ವ, ಅದನ್ನು ಇಂಟ್ಯೂಷನ್ ಅಂತ ಹೇಳ್ತೀವಿ. ಆದರೆ ನೀವು ಅದನ್ನು ಇಗ್ನೋರ್ ಮಾಡ್ತಾ ಇರಬಹುದು. ರಿಪೀಟೆಡ್ ಆಗಿ ನಿಮಗೆ ಒಂದು ಕನಸಲ್ಲಿ ಕಾಣಿಸ್ತಾ ಇದೆ, ಒಂದೇ ನಂಬರ್ ಪದೇ ಪದೇ ಕಾಣ್ತಾ ಇದೆ, ಸಡನ್ನಾಗಿ ಕೆಲವೊಂದು ಸಿಂಬಲ್ಸ್ ಕಾಣಿಸ್ತಾ ಇದೆ, ಮನಸ್ಸಲ್ಲಿ ಪದೇ ಪದೇ ಒಂದೇ ಥಾಟ್ ಬರ್ತಾ ಇದೆ. ಇದೆಲ್ಲ ಕೂಡ ನಿಮ್ಮ ಮನೆ ದೇವರು ನಿಮಗೆ ಕೊಡ್ತಾ ಇರುವಂಥ ಒಂದು ಸಿಗ್ನಲ್ ಆಗಿರುತ್ತೆ. ಹೊರಗಡೆ ಇರುವಂಥ ಬಾಗಿಲು ತೆರೆಯುವಂಥ ಮೊದಲು ನಿಮ್ಮ ಒಂದು ಅಂತರಾತ್ಮದ ನಿಮ್ಮ ಇಂಟ್ಯೂಷನನ್ನು ಸ್ಟ್ರಾಂಗ್ ಮಾಡ್ಕೊಬೇಕು, ಆಗಲೇ ಎಲ್ಲನೂ ಸರಿ ಹೋಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಹೇಗೆ ಇದನ್ನು ಸರಿ ಮಾಡ್ಕೊಳ್ಳೋದು, ಅದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ 21 ದಿನಗಳ ಕಾಲ ಈ ಒಂದು ರೆಮಿಡಿಯನ್ನು ನೀವು ಮಾಡ್ಬೋದು. ಪ್ರತಿದಿನ ಸ್ನಾನ ಆದ ನಂತರ ಬಲಗೈಯಲ್ಲಿ 3 ಏಲಕ್ಕಿಯನ್ನು ಹಿಡ್ಕೊಳ್ಳಿ. 108 ಬಾರಿ ಓಂ ಶ್ರೀಂ ಹ್ರೀಂ ಸಿದ್ಧಿ ವಿನಾಯಕಾಯ ನಮಃ ಅನ್ನುವಂಥ ಮಂತ್ರವನ್ನು ನೀವು ಚಾಂಟ್ ಮಾಡ್ಬೋದು. ನಂತರ ಈ ಒಂದು ಏಲಕ್ಕಿಯನ್ನು ಪೂಜೆ ಮಾಡುವಂಥ ಜಾಗದಲ್ಲಿ ಇಡೋದು. ಮತ್ತು ಮರುದಿನ ನೀವು ಅದೇ ಒಂದು ಏಲಕ್ಕಿಯನ್ನು ಉಪಯೋಗ ಮಾಡಬಹುದು. ನಂತರ ಈ ಒಂದು ಅಫರ್ಮೇಷನನ್ನು ಹೇಳ್ಕೋಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನ ಹೆಸರನ್ನು ತಗೊಳ್ಳಿ. ನನ್ನ ಮನಸ್ಸಲ್ಲಿರುವಂಥ ಭಯ, ಗೊಂದಲ, ಎಲ್ಲ ಒಂದು ನೆಗೆಟಿವ್ ಬ್ಲಾಕೇಜಸ್ ಏನಿದೆ ಅದೆಲ್ಲದು ಕೂಡ ದೂರ ಮಾಡಿ ಸರಿಯಾದ ಡಿಸಿಷನನ್ನು ತೆಗೆದುಕೊಳ್ಳೋದಕ್ಕೆ, ಒಂದು ಕ್ಲಾರಿಟಿ ಸಿಗೋದಕ್ಕೆ, ಅದರ ಜೊತೆಲಿ ಒಂದು ಆಧ್ಯಾತ್ಮಿಕವಾಗಿರುವಂಥ ಜ್ಞಾನ ನಮಗೆ ಕರುಣಿಸೋದಕ್ಕೆ ಸಹಾಯ ಮಾಡಿ ಅಂತ ನೀವು ಕೇಳ್ಕೊಳ್ಳೋದ್ರಿಂದ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ನಿಮ್ಮ ಮನೆ ದೇವರು ನಿಮಗೆ ಹೊರಗಡೆ ಸಕ್ಸಸ್ ಕೊಡೋದಕ್ಕಿಂತ ಮೊದಲು ಒಳಗಡೆ ಇರುವಂಥ ನಿಮ್ಮ ಸಿದ್ಧಿ ಏನಿದೆ ಅದಕ್ಕೆ ಮೊದಲು ಕ್ಲಾರಿಟಿ ತಗೊಳ್ಳಿ. ಸ್ಪಿರಿಚುವಲ್ ಸ್ಟ್ರೆಂತ್ ಅನ್ನೋದನ್ನು ಮೊದಲು ಕೊಡ್ತಾ ಇದ್ದಾರೆ.
ಈ ಒಂದು ಆಶೀರ್ವಾದವನ್ನು ನೀವು ಸ್ವೀಕಾರ ಮಾಡಿ. ನಂತರ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ಆಟೋಮ್ಯಾಟಿಕಲಿ ಸ್ಟಾರ್ಟ್ ಆಗುತ್ತೆ. ಪರಿಹಾರ ಇಲ್ಲದೆ ಇರುವಂಥ ಸಮಸ್ಯೆನೇ ಇಲ್ಲ ಅಲ್ವಾ? ಅದೇ ರೀತಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿ ಪರಿಹಾರ ಇದ್ದೇ ಇರುತ್ತೆ. ಯಾರಿಗೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯೋ ಅವರು ಖಂಡಿತವಾಗ್ಲೂ ಕ್ರಿಸ್ಟಲ್ಗಳಿಂದ ಆಗಿರ್ಬೋದು ಅಥವಾ ಬೇರೆ ಇನ್ನೂ ಹಲವಾರು ಮಾರ್ಗಗಳಿದೆ, ಅದರಿಂದ ನೀವು ಪರಿಹಾರಗಳನ್ನು ನಮ್ಮ ಕಡೆಯಿಂದ ತಗೋಬೋದಾಗಿರುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಮನೆ ದೇವರು ನಿಮಗೆ ಕೊಡ್ತಾ ಇರುವಂಥ ಒಂದು ಸಂದೇಶ ಏನು ಅನ್ನೋದನ್ನು ನೋಡೋಣ. ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಕಲಾತ್ಮಿಕ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಈ ಕಾರ್ಡ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಮೆಸೇಜ್ ಅನ್ನೋದು ಕಾಣ್ತಾ ಇದೆ. ನೀವು ತುಂಬ ಬ್ಲೆಸ್ಡ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಅಂದ್ಕೊಳ್ತಾ ಇರ್ತೀರಾ, ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಫ್ಯಾಮಿಲಿ ಸ್ಟ್ರೆಸ್ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ, ಇದೇನಿದು ಹೀಗೆ ಹೇಳ್ತಿದ್ದೀರಾ ಅಂತ. ಆದರೆ ನಿಮ್ಮ ಮನೆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲಿದೆ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂದರೆ ಕಮಲ ಎಲ್ಲ ಕಡೆ ಬೆಳೆಯೋದಿಲ್ಲ ಅಲ್ವಾ? ಕೆಸರಿನ ಮಧ್ಯೆ ಆದರೂ ಅದರ ಮೇಲೆ ಒಂದು ಹನಿ ಕೆಸರು ಕೂಡ ಉಳಿಯೋದಿಲ್ಲ. ಅದೇ ರೀತಿ ನಿಮ್ಮ ಮನೆ ದೇವರಿಗೆ ನಿಮಗೆ ಹೇಳ್ತಾ ಇರುವಂಥ ಮೆಸೇಜ್ ಏನಂದರೆ, ನಿಮ್ಮ ಸುತ್ತ ಎಷ್ಟೇ ಒಂದು ನೆಗೆಟಿವ್ ಸಿಚುವೇಶನ್ಸ್ ಇದ್ದರೂ ಕೂಡ ನಿಮ್ಮ ಎನರ್ಜಿ ಪ್ಯೂರಿಟಿಯನ್ನು ಕಳೆದುಕೊಳ್ಬೇಡಿ. ಈ ಕಾರ್ಡ್ ಚೂಸ್ ಮಾಡೋದ್ರಲ್ಲಿ ಕೆಲವ್ರು ಹೇಳ್ಬೋದು, ತುಂಬ ಎಮೋಷ್ನಲ್ ಆಗಿ ಫೀಲ್ ಮಾಡ್ತಿರಬಹುದು, ನನ್ನ ಲಕ್ ಯಾವಾಗ ಚೇಂಜ್ ಆಗುತ್ತೆ, ನನ್ನ ಪ್ರೇಯರ್ ಯಾವಾಗ ಒಂದು ಉತ್ತರವಾಗಿ ಬದಲಾಗುತ್ತೆ, ದೇವರಿಗೆ ತಲುಪುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ. ಅಂದರೆ ನೀವು ಅಂದ್ಕೊಳ್ಳೋದಕ್ಕಿಂತ ಒಂದು ಹೆಚ್ಚಿನ ಒಂದು ಉತ್ತಮವಾಗಿರುವಂಥ ಜೀವನ ಅನ್ನೋದು, ಬ್ಲೆಸ್ಸಿಂಗ್ ಅನ್ನೋದು ನಿಮ್ಮ ಕಡೆ ಬರ್ತಾ ಇದೆ. ಒಂದು ಅಬ್ಯಾಂಡೆನ್ಸ್ ಕಾರ್ಡ್ ಕೂಡ ಹೌದು ಇದು. ಹಾಗಾಗಿ ಇದು ಅಬ್ಯಾಂಡೆನ್ಸ್ ಅಂದರೆ ಬರೀ ಹಣಕಾಸಿನ ವಿಷಯದಷ್ಟೇ ಅಲ್ಲ, ಒಂದು ಒಳ್ಳೆ ಆರೋಗ್ಯ ಸಿಗುವಂಥದ್ದು, ಜೀವನದಲ್ಲಿ ಸಂತೋಷ, ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ, ಒಳ್ಳೆ ಗೌರವ ಸಿಗುವಂಥದ್ದು ಹೊರಗಡೆ, ಅದ್ರ ಜೊತೆಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗೋದು, ಇದೆಲ್ಲ ಕೂಡ ಒಂದು ಅಬ್ಯಾಂಡೆನ್ಸ್, ಸಮೃದ್ಧಿ ಅಂತಲೇ ಹೇಳಬಹುದು. ನಿಮ್ಮ ಲೈಫಲ್ಲಿ ಸ್ಲೋವಾಗಿ ಬ್ಲೆಸ್ಸಿಂಗ್ ಅನ್ನೋದು ಬರ್ತಾ ಇದೆ. ಈ ಸಮಯದಲ್ಲಿ ಹೊಟ್ಟೆ ಕಿಚ್ಚು ಬೀಳುವಂಥದ್ದು, ಬೇರೆಯವ್ರ ಜೊತೆ ನಿಮ್ಮ ನೀವು ಕಂಪೇರ್ ಮಾಡ್ಕೊಳ್ಳೋದು, ನೆಗೆಟಿವಿಟಿ, ಇದೆಲ್ಲ ಕೂಡ ನಿಮ್ಮ ಒಂದು ನೆಗೆಟಿವ್ ಎನರ್ಜಿ ಅನಿಸುತ್ತೆ. ಇದೆಲ್ಲ ಅದರಿಂದ ದೂರ ಇರೋದು ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಈ ಬ್ಲೆಸ್ಸಿಂಗ್ ನಿಮ್ಮ ಸಮಯಕ್ಕೆ ಬರಬೇಕಲ್ವ? ಹಾಗಾಗಿ ಇದೊಂದು ರಿಮೈಂಡರ್ ಕೂಡ ಹೌದು. ಕೆಲವೊಂದು ಸಲ ನೀವು ಪ್ರಾಬ್ಲಮ್ಸ್ ಮಾತ್ರ ನೋಡಿರ್ತೀರ, ಆಲ್ರೆಡಿ ಲೈಫಲ್ಲಿರುವಂಥ ಬ್ಲೆಸ್ಸಿಂಗ್ಸನ್ನು ನೋಡೋದನ್ನು ಮರ್ತು ಹೋಗಿರ್ತೀರ. ಇವತ್ತು ನೀವಿರುವಂಥ ಜಾಗ ಆಗಿರ್ಬೋದು, ಎಲ್ಲದಕ್ಕೂ ಯಾರು ಕಾರಣ, ತಿಂತಾ ಇರುವಂಥ ಊಟ ಎಲ್ಲದು ಎಲ್ಲಿಂದ ಸಿಗ್ತಾ ಇದೆ, ಪ್ರತಿಯೊಂದು ಕೂಡ ಆ ದೇವರ ಒಂದು ಆಶೀರ್ವಾದನೇ ಅಲ್ವಾ? ಲೋಟಸ್ ಕೆಸರಿನಲ್ಲಿ ಅರಳಿರೋ ರೀತಿ ನೀವು ಈಗಿರುವಂಥ ಒಂದು ಚಾಲೆಂಜಸ್ ಮಧ್ಯೆ ಅದೇ ರೀತಿ ಅರಳೋದಕ್ಕೆ ಸಿದ್ಧರಾಗಬೇಕು ಅನ್ನೋದು ನಿಮ್ಮ ಒಂದು ಮನೆ ದೇವರ ಸಂದೇಶ ಆಗಿದೆ. ಏನು ಮಾಡಬಹುದು, ಈ ರೀತಿ ತೊಂದರೆಗಳೆಲ್ಲ ಕಾಡ್ತಿದೆ ಅಲ್ವಾ ಅಂತ ನೀವು ಅಂದ್ಕೊಂಡಿದ್ರೆ, 11 ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಇವಾಗಲಾದರೂ ಮಾಡಬಹುದು. ಒಂದು ಗುಲಾಬಿ ಅಥವಾ ಬಿಳಿ ಕಮಲದ ಹೂ ಸಾಧ್ಯ ಆದರೆ ಅದನ್ನು ತಗೊಳ್ಳಿ. ಮೊದಲು ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಬೇಕು. ನಂತರ ಮಹಾಲಕ್ಷ್ಮಿಯನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. 108 ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಅನ್ನುವಂಥ ಒಂದು ಮಂತ್ರ ಹೇಳಿದ ನಂತರ ದೇವರ ಪಾದದ ಹತ್ರ ಈ ಒಂದು ಹೂವನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ನೀವೊಂದು ಅಫರ್ಮೇಷನನ್ನು ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ತಾ, ನನ್ನ ಜೀವನದಲ್ಲಿರುವಂಥ ಎಲ್ಲ ಕೊರತೆಗಳನ್ನು ಸಮೃದ್ಧಿಯಾಗಿ ಪರಿವರ್ತಿಸು, ನನ್ನ ಮನಸ್ಸನ್ನು ಕಮಲದ ರೀತಿ ಶುದ್ಧವಾಗಿಡು, ಚಾಲೆಂಜಸ್ ಎಷ್ಟೇ ಬಂದರೂ ಅವುಗಳನ್ನು ಫೇಸ್ ಮಾಡುವಂಥ ಶಕ್ತಿ ನನಗೆ ಕೊಡು, ನಿಮ್ಮ ಕೃಪೆ ದೈವಿಕ ರಕ್ಷಣೆ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಬನ್ನಿ. 11 ಶುಕ್ರವಾರ ಇದನ್ನು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳು ಅಲ್ಲೇ ಪರಿಹಾರ ಆಗಿ ಹೋಗಿರುತ್ತೆ. ಅಷ್ಟರಲ್ಲಿ ತುಂಬ ನಂಬಿಕೆಯಿಂದ ನಿಮ್ಮ ಮನೆ ದೇವರನ್ನು ತುಂಬ ನಂಬಿ ಈ ಒಂದು ರಿಚುವಲನ್ನು ಮಾಡಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಸಾಧ್ಯವಾದರೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತೀವಿ. ನಿಮ್ಮಲ್ಲಿ ಯಾವೆಲ್ಲ ಆಶೀರ್ವಾದಗಳಿಗಾಗಲೇ ಇದೆ ಅದನ್ನು ಒಂದು ಲಿಸ್ಟ್ ಮಾಡ್ತಾ ಹೋಗಿ, ಒಂದು ಬುಕ್ ತೊಗೊಳ್ಳಿ, ಏನೆಲ್ಲ ಸಿಕ್ಕಿದೆ ಅಲ್ವಾ ಅದೆಲ್ಲ ಅದಕ್ಕೊಂದು ಕೃತಜ್ಞತೆ ಹೇಳ್ತಾ ಹೋಗಿ, ಒಂದು ಮಿರಾಕಲ್ ಅನ್ನೋದು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಚಂದ್ರ ಅನ್ನುವಂಥ ಒಂದು ಕಾರ್ಡ್ ಆಗಿದೆ. ಈ ಕಾರ್ಡ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನೆ ದೇವರು ಒಂದು ಕಾಮ್ ಆಗಿರುವಂಥ ಹೀಲಿಂಗ್ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅದೇನೆಂದರೆ, ನೀವೀಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಹೊರಗಡೆ ಇರೋದಂಥದ್ದಲ್ಲ, ನಿಮ್ಮ ಮೈಂಡ್ ಒಳಗಡೆ ನಡೀತಾ ಇರುವಂಥದ್ದು. ತುಂಬ ಭಯ ಪಡ್ತಿದ್ದೀರಾ, ಸ್ಟ್ರೆಸ್ ಫೀಲ್ ಆಗ್ತಿದ್ದೀರಾ, ಓವರ್ ಥಿಂಕ್ ಮಾಡ್ತಿದ್ದೀರಾ, ನಿದ್ದೆ ಇಲ್ಲದಿರುವಂಥ ರಾತ್ರಿಗಳು, ತುಂಬ ಮೂಡ್ ಸ್ವಿಂಗ್ಸ್ ಇದೆ,
ಒಂದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡೋದು, ಈ ಎಲ್ಲ ಎನರ್ಜಿ ಈ ಕಾರ್ಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುವಂಥದ್ದು. ನಿಮ್ಮ ಮನೆ ದೇವರು ನಿಮ್ಮ ಲೈಫ್ನ ಸಿಚುವೇಶನ್ ಚೇಂಜ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ನೀವು ಯಾಕೆ ನನ್ನ ಲೈಫ್ ಮಾತ್ರ ಹೀಗೆ, ಯಾವಾಗ ನನ್ನ ಪ್ರಾಬ್ಲಮ್ಸ್ ಮುಗಿಯುತ್ತೆ, ದೇವರು ನನ್ನ ಪ್ರೇಯರ್ಸ್ ಕೇಳಿಸ್ಕೊಳ್ತಿದ್ದಾರಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ನೀವು ಆನ್ಸರ್ ಹುಡುಕ್ತಾ ಇದ್ದೀರಾ, ಬಟ್ ನಿಮ್ಮ ಮೈಂಡ್ ಅದಕ್ಕಿಂತ ಮೊದಲು ಕಾಮ್ ಆಗಿರಬೇಕಾಗುತ್ತೆ. ಯಾಕೆಂದರೆ ಮನಸ್ಸು ನೆಮ್ಮದಿಯಾಗಿದ್ದಾಗಲೇ ಅಲ್ವಾ ಸರಿಯಾದ ಡಿಸಿಷನ್ಸ್ ಅನ್ನೋದು ತಗೊಳ್ಳೋದಕ್ಕೆ ಸಾಧ್ಯ, ಸರಿಯಾದ ಉತ್ತರ ಅನ್ನೋದು ಸಿಗೋದಕ್ಕೆ ಸಾಧ್ಯ. ಹಾಗೆ ನಿಮ್ಮ ದೇವರ ಮನೆ ದೇವರ ಗೈಡೆನ್ಸ್ ಕೂಡ ಕ್ಲಿಯರಾಗಿ ಅರ್ಥ ಆಗುವಂಥ ಸಮಯ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ. ಇತ್ತೀಚೆಗೆ ತುಂಬ ಎಮೋಷ್ನಲಿ ಹರ್ಟ್ ಆಗಿದ್ದೀರಾ ಅಂತ ಕಾಣ್ತಿದೆ, ಡಿಸಪಾಯಿಂಟ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಹೊರಗಡೆ ಎಲ್ಲರ ಮುಂದೆ ತುಂಬ ನಗ್ನಗ್ತಾ ಮಾತಾಡ್ತಿದ್ದೀರಾ, ಒಳಗಡೆ ತುಂಬ ಪ್ರೆಷರನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ಎಲ್ಲರ ಒಂದು ಬರ್ಡನನ್ನು, ಜವಾಬ್ದಾರಿಯನ್ನು ನೀವೇ ಕ್ಯಾರಿ ಮಾಡೋದನ್ನು ಮೊದಲು ಬಿಡಿ. ಮೊದಲಿಗೆ ಬೇಕಾಗಿರುವಂಥದ್ದು ಎಮೋಷ್ನಲ್ ಬ್ಯಾಲೆನ್ಸ್, ಹೀಲಿಂಗ್ ಮತ್ತು ಇಂಟ್ಯೂಷನ್. ಅದಕ್ಕಾಗಿಯೇ ಈಗ ನಿಮ್ಮ ಲೈಫಲ್ಲಿ ಸ್ಪೀಡ್ಗಿಂತ ತುಂಬ ನೆಮ್ಮದಿ ಅನ್ನೋದು, ಶಾಂತಿ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಡೆಸ್ಟಿನಿ ಚೇಂಜ್ ಮಾಡುವಂಥ ಕೆಲಸ ನಿಮ್ಮ ಮನೆ ದೇವರು ಖಂಡಿತವಾಗ್ಲೂ ಮಾಡ್ತಾರೆ. ಅಷ್ಟರೊಳಗಡೆ ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿಟ್ಕೊಳ್ಳುವಂಥ ಒಂದು ಪ್ರಾಕ್ಟೀಸನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಏನಾದರೂ ರೆಮಿಡಿ ಮಾಡ್ಬೋದಾ ಈ ಒಂದು ಮನಸ್ಸಲ್ಲಿರುವಂಥ ಒಂದು ಓವರ್ ಥಿಂಕಿಗೆ ಅಂತ ನೋಡೋದಾದರೆ, ಹುಣ್ಣಿಮೆ ರಾತ್ರಿ ಚಂದ್ರ ಕಾಣುವಂಥ ಜಾಗದಲ್ಲಿ ಕೂತ್ಕೊಳ್ಳಿ, ಬಾಲ್ಕನಿ ಅಥವಾ ಟೆರೇಸಲ್ಲಿ. ನಿಮ್ಮ ರೈಟ್ ಹ್ಯಾಂಡಲ್ಲಿ ಸ್ವಲ್ಪ ಬಿಳಿಯಾಗಿರುವಂಥ ಅಕ್ಕಿ, ಬಿಳಿದೆ ಯಾಕೆ ಅಂತ ಹೇಳಿದ್ರೆ ಚಂದ್ರನ ಬಣ್ಣ ಯಾವುದು, ಬಿಳಿದು ಅಲ್ವಾ, ಹಾಗಾಗಿ ಸ್ವಲ್ಪ ಬಿಳಿ ಅಕ್ಕಿ, ಒಂದು ಏಲಕ್ಕಿ ಬಲಗೈಯಲ್ಲಿ ಹಿಡ್ಕೋಬೇಕು. ಮೊದಲು ನಿಮ್ಮ ಮನೆ ದೇವರ ಹೆಸರನ್ನು ತೆಗೆದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಂತರ ಚಂದ್ರನ ಭಕ್ತಿಯಿಂದ ಪ್ರಾರ್ಥಿಸಿ. ಚಂದ್ರನನ್ನು ನೋಡ್ತಾ ಈ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೊಬೋದು. ಇಲ್ಲ ಸಾಧ್ಯ ಆಗಲ್ಲ ನಂಗೆ ಅಷ್ಟು ಬಾರಿ ಹೇಳೋಕ್ಕೆ ಅಂದರೆ 11 ಸಲ, 21 ಸಲ ಈ ರೀತಿ ಹೇಳ್ಕೊಬೋದು. ಓಂ ಸೋಂ ಸೋಮಾಯ ನಮಃ, ತುಂಬ ಈಸಿಯಾಗಿರುವಂಥ ಮಂತ್ರ, ನೀವು ಆರಾಮಾಗಿ ಹೇಳ್ಕೊಬೋದು. ನಂತರ ಈ ಅಕ್ಕಿನ ಏನು ಮಾಡ್ಬೋದು ಅಂತ ನೋಡೋದಾದರೆ, ಪಕ್ಷಿಗಳಿಗೆ ಹಾಕುವಂಥದ್ದು ಅಥವಾ ಒಂದು ಹಸುವಿಗೆ ಕೊಡುವಂಥದ್ದು ಕೂಡ ಮಾಡಬಹುದು. ಈ ಏಲಕ್ಕಿನ ನೀವೇ ತಿನ್ಬಿಡಿ, ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಏಲಕ್ಕಿನ ಪ್ರಸಾದದ ರೀತಿ ನೀವೇ ತಿನ್ನಬಹುದು. ನಂತರ ಕಣ್ಮುಚ್ಚಿ ಹೇಳ್ಕೊಳ್ಳಿ, ಮನೆ ದೇವರ ಹೆಸರನ್ನು ಹೇಳ್ತಾ ನನ್ನ ಮನಸ್ಸಲ್ಲಿರುವಂಥ ಭಯ, ಒತ್ತಡ, ಗೊಂದಲ, ನೆಗೆಟಿವ್ ಥಾಟ್ಸನ್ನು ದೂರ ಮಾಡಿ ನನಗೆ ಶಾಂತಿ, ಎಮೋಷ್ನಲ್ ಬ್ಯಾಲೆನ್ಸ್, ಕ್ಲಿಯರ್ ಥಿಂಕಿಂಗ್ ಮತ್ತು ಡಿವೈನ್ ಗೈಡೆನ್ಸ್ ಅನ್ನೋದು ಸದಾ ಸಿಗಲಿ ಅಂತ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರು ನಿಮ್ಮ ಜೀವನದಲ್ಲಿ ಮೊದಲು ನೆಮ್ಮದಿ ಅನ್ನೋದನ್ನು ಕೊಡ್ತಾರೆ. ನಂತರ ಸರಿಯಾದ ಸಮಯದಲ್ಲಿ ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ದೀರಲ್ವ, ಆ ಒಂದು ಚೇಂಜಸನ್ನು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ತರ್ತಾರೆ. ನೆನಪಿರಲಿ, ನೆಮ್ಮದಿಯಾಗಿರುವಂಥ ಒಂದು ಶಾಂತವಾಗಿರುವಂಥ ಒಂದು ಮನಸ್ಸೇನಿದೆ ಅಲ್ವಾ, ಅದು ಎಲ್ಲ ಒಂದು ಆಶೀರ್ವಾದವನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಅಲ್ಲಿ ಸಿಗ್ತಾ ಇರುವಂಥದ್ದು ಕಾಳಿಮಾ. ಇದನ್ನು ನೋಡಿದ ತಕ್ಷಣ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕಾಳಿಮಾ ಡಿಸ್ಟ್ರಕ್ಷನ್ನ ಸಿಂಬಲ್ ಖಂಡಿತವಾಗ್ಲೂ ಅಲ್ಲ. ಅದ್ರ ಜೊತೆ ನಿಮಗೆ ಇವರು ಪ್ರೊಟೆಕ್ಷನ್ ಮತ್ತು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು, ನೆಗೆಟಿವಿಟಿನ ರಿಮೂವ್ ಮಾಡುವಂಥ ಪವರ್ಫುಲ್ ಆಗಿರೋ ಶಕ್ತಿ ಇವರು. ಈ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಮನೆ ದೇವರು ನಿಮಗೆ ಒಂದು ವೇಕಪ್ ಕಾಲ್ ಕೊಡ್ತಾ ಇದ್ದಾರೆ ಅಂತಲೇ ನೀವು ಅರ್ಥ ಮಾಡ್ಕೋಬೋದು. ಕೆಲವೊಂದು ಸಲ ನಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಎನಿಮಿ ಯಾರು ಗೊತ್ತಾ, ಬೇರೆ ಯಾರೂ ಅಲ್ಲ, ನಮ್ಮೊಳಗಡೆ ಇರುವಂಥ ಒಂದು ಹೊಟ್ಟೆ ಕಿಚ್ಚು, ಭಯ ಇದೇ ಆಗಿರುತ್ತೆ. ಇದೆಲ್ಲನೂ ಕೂಡ ಒಂದು ನೆಗೆಟಿವ್ ಎಮೋಷನ್ಸ್ ನಮ್ಮ ಲೈಫಲ್ಲಿ ಬರಬೇಕಾಗಿರುವಂಥ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ಅಲ್ವಾ, ಅದೆಲ್ಲ ಅದನ್ನು ಬ್ಲಾಕ್ ಮಾಡ್ತಾ ಇರುತ್ತೆ. ನಿಮ್ಮ ಲೈಫ್ ಚೇಂಜ್ ಆಗಬೇಕಂದ್ರೆ ಮೊದಲು ನಿಮ್ಮೊಳಗಡೆ ಇರುವಂಥ ಈ ಒಂದು ನೆಗೆಟಿವಿಟಿ ಏನಿದೆ ಅದನ್ನು ಡೆಸ್ಟ್ರಾಯ್ ಮಾಡಬೇಕು ಅನ್ನೋದು ನಿಮ್ಮ ಮನೆ ದೇವರು. ಈಗ ನಿಮ್ಮ ಲೈಫಿಂದ ಕೆಲವರನ್ನು ದೂರ ಮಾಡಿದ್ದಾರೆ, ಕೆಲವೊಂದು ಸಿಚುವೇಶನ್ ಸಡನ್ನಾಗಿ ನಿಂತು ಹೋಗಿದೆ, ಕೆಲವೊಂದು ರಿಲೇಷನ್ಶಿಪ್ ಬ್ರೇಕ್ ಆಗಿರ್ಬೋದು. ಆಗ ನಿಮಗೆ ಅದು ಏನಿದು ನನ್ನ ಬ್ಯಾಡ್ ಟೈಮ್ ಅಂತ ಅನಿಸಿರ್ಬೋದು. ಆದರೆ ಖಂಡಿತವಾಗ್ಲೂ ಇದೆಲ್ಲ ಪನಿಷ್ಮೆಂಟ್ ಅಲ್ಲ, ಪ್ರೊಟೆಕ್ಷನ್. ಯಾವುದು ನಿಮ್ಮ ಗ್ರೋತ್ಗೆ ಒಳ್ಳೆಯದಲ್ಲ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡುವಂಥ ಕೆಲಸ ಈಗಾಗಲೇ ದೇವರು ಮಾಡಿದ್ದಾರೆ. ನೀವು ಈಗಾಗಲೇ ತುಂಬ ಈಸಿಯಾಗಿ ನೆಗೆಟಿವ್ ಎನರ್ಜಿ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಯಾರಾದರೂ ಒಂದು ಮಾತಾಡಿದ್ರು ದಿನ ಪೂರ್ತಿ ಅದನ್ನೇ ಯೋಚನೆ ಮಾಡೋದು, ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಚುಪಡುವಂಥದ್ದು, ಇದೆಲ್ಲ ಕೂಡ ಒಂದು ಪಾಸಿಟಿವ್ ಎನರ್ಜಿನ ಬ್ಲಾಕ್ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿಯೇ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಾದರೆ ಕಾಳಿಮಾ ಎನರ್ಜಿ ಏನು ಹೇಳ್ತಿದೆ ಅಂದರೆ ಭಯ ಇಲ್ಲದೆ ಇರುವಂಥದ್ದು,
ನಿಜವನ್ನೇ ಹೇಳುವಂಥದ್ದು, ಒಂದು ಪ್ರೊಟೆಕ್ಷನ್ ಅನ್ನೋದನ್ನು ದೇವ್ರ ಕಡೆಯಿಂದ ನೀವು ಪಡ್ಕೋಬೇಕು ಅನ್ನೋದಾದರೆ ಇದೆಲ್ಲ ಮಾಡ್ತಾ ಹೋಗಬೇಕಾಗುತ್ತೆ. ಹೇಗೆ ಈ ಒಂದು ನೆಗೆಟಿವ್ ಎನರ್ಜಿನ ನಮ್ಮ ಜೀವನದಿಂದ ದೂರ ಮಾಡಬಹುದು ಅಂತ ನೋಡೋದಾದರೆ, 11 ಮಂಗಳವಾರ ಅಥವಾ ಶುಕ್ರವಾರ ಯಾವುದಾದ್ರೂ ಸರಿ, ಒಂದು ದಿನ ಒಂದು ಲವಂಗ, ಒಂದು ಸ್ವಲ್ಪ ಕಪ್ಪು ಎಳ್ಳು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ. ಮೊದಲು ನಿಮ್ಮ ಮನೆ ದೇವರನ್ನು ನೆನೆಸು ಮಾಡ್ಕೊಳ್ತಾ ಕಾಳಿಮ ಅವರನ್ನು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ. ನಂತರ 108 ಬಾರಿ ಈ ಮಂತ್ರವನ್ನು ಹೇಳಬಹುದು. ಆಗಲ್ಲ ಅಂದರೆ 11 ಸಲ ಅಥವಾ 21 ಸಲ ಹೇಳ್ಕೊಳ್ಳಿ. ಓಂ ಕ್ರೀಂ ಕಾಳಿಕಾಯೈ ನಮಃ ಅನ್ನುವಂಥ ಸಣ್ಣ ಮಂತ್ರವನ್ನು ಹೇಳ್ಕೊಳ್ತಾ ಈ ಒಂದು ಲವಂಗ ಕಪ್ಪು ಎಳ್ಳು ಏನಿದೆ ಅಲ್ವಾ, ಅದನ್ನು ಯಾವುದಾದ್ರೂ ಒಂದು ಚೆನ್ನಾಗಿರೋ ಮರದ ಕೆಳಗಡೆ ಬುಡದಲ್ಲಿ ಹೂತಿಟ್ಬಿಡಿ. ಮತ್ತು ಈ ಒಂದು ಅಫರ್ಮೇಷನನ್ನು ಕೂಡ ಹೇಳ್ಕೋಬೇಕಾಗುತ್ತೆ. ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಳ್ತಾ ನನ್ನೊಳಗಡೆ ಇರುವಂಥ ಭಯ, ಕೋಪ, ನೆಗೆಟಿವ್ ಥಾಟ್ಸ್ ಮತ್ತು ನನ್ನ ಬೆಳವಣಿಗೆಗೆ ಅಡ್ಡಿಯಾಗಿರುವಂಥ ಎಲ್ಲ ಒಂದು ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡಿ, ನನಗೆ ಧೈರ್ಯ, ರಕ್ಷಣೆ, ಹೊಸ ಆರಂಭದ ಆಶೀರ್ವಾದ ನೀಡಿ ಅಂತ ಕೇಳ್ಕೊಳ್ಳಿ. ಅಷ್ಟು ದಿನಗಳಲ್ಲಿ ಯಾರ ಬಗ್ಗೆನೂ ಗಸಿಪ್ ಮಾಡುವಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಇದೆಲ್ಲ ಮಾಡಬಾರ್ದು. ನೀವು ತುಂಬ ಪವರ್ಫುಲ್ ಪರ್ಸನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಂದರೆ ಈ ಒಂದು ನೆಗೆಟಿವ್ ಎನರ್ಜಿಗಿಂತ ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್ ಯಾವಾಗಲೂ ದೊಡ್ಡದಾಗಿರಬೇಕು. ಆಗಲೇ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ದೂರ ಹೋಗಿ ನೀವು ಪವರ್ಫುಲ್ ಪರ್ಸನ್ ಆಗೋದಕ್ಕೆ ಸಾಧ್ಯ. ಇದನ್ನು ನೆನಪಿರಲಿ. ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ನಿಮ್ಮ ಮನೆ ದೇವರ ಹೆಸರು ಯಾವುದು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕೆಂದರೆ ಯಾರಿಗೆ ಯಾವ ಸಮಯದಲ್ಲಿ ಮನೆ ದೇವರ ಗೈಡೆನ್ಸ್ ಬೇಕಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ಸ್ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ವಿಡಿಯೋಸನ್ನು ಮಿಸ್ ಮಾಡದೆ ನೀವು ನೋಡಬಹುದು. ಎಲ್ಲ ಒಂದು ತೊಂದರೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೆಲ್ಲ ತೊಂದರೆಗಳಿಂದ ಆದಷ್ಟು ಬೇಗ ಮುಕ್ತರಾಗಬೇಕು, ಒಂದು ನೆಮ್ಮದಿಯ ಜೀವನವನ್ನು ನಾವು ನಡೆಸಬೇಕು ಅಂತ ಆಸೆ ಇದೆಯೋ ಖಂಡಿತವಾಗ್ಲೂ ಅವರು ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ರೀಡಿಂಗ್ ವಿಡಿಯೋ ಜೊತೆ. ಅದುವರೆಗೂ ಮಿಸ್ಟಿಕ್ ಏರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.